ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾವಿನಕಾಯಿ ಗುಳಂಬ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಗುಳಂಬ ಮಾಡೋಣ ಬನ್ನಿರಿ. ಇದು ಚಪಾತಿ, ರೋಟಿ, ಬ್ರೆಡ್ಡು ಎಲ್ಲಕ್ಕೂ ತುಂಬ ಚೆನ್ನಾಗಿರ್ತೈತೆ ರೀ. ಮಕ್ಕಳ ಲಂಚ್ ಬಾಕ್ಸಿಗೆ ನೀವು ಚಪಾತಿಗೆ ಸ್ವಲ್ಪ ಗುಳಂಬ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ರೋಲ್ ಮಾಡಿ ಕೊಟ್ರೆ ಅಂತೂ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ರೀ ಮಕ್ಕಳು. ಇದು ಹುಳಿ ಹುಳಿ ಸಿಹಿ ಆಗಿರ್ತೈತೆ ರೀ, ಭಾಳ ಚಲೋ ಇರ್ತೈತೆ ರೀ. ಬನ್ನಿರಿ ಹೆಂಗೆ ಮಾಡೋದಂತ ನೋಡೋಣ. ಇಲ್ಲೇ ನಾನು ಒಂದು 5 ಮಾವಿನಕಾಯಿ ತೊಗೊಂಡೇನಿ ರೀ. ಹಸಿ ಮಾವಿನಕಾಯಿನ ತೊಗೋಬೇಕ್ರಿ. ಇವನ್ನ ಚಲೋ ತಂಗೆ ತೊಳ್ಕೊಬೇಕ್ರಿ, ನೀರು ಹಾಕಿ ತೊಳೆದ ಒರೆಸ್ಕೊಂಡು ಇಟ್ಕೋರಿ. ಒರೆಸ್ಕೊಂಡು ಇಟ್ಕೊಂಡಿರೋ ಮಾವಿನಕಾಯಿ ಮೇಲ್ಗಡೆ ಸಿಪ್ಪೆ ಎಲ್ಲ ತಕ್ಕೋಬೇಕು ನೋಡ್ರಿ. ಈ ರೀತಿ ಸಿಪ್ಪೆ ಎಲ್ಲ ತಕ್ಕೊಳ್ರಿ ಫ್ರೆಂಡ್ಸ್. ಸಿಪ್ಪೆ ತೆಗೆದಿರೋ ಮಾವಿನಕಾಯಿನ ಈ ರೀತಿ ಒಂದು ಹೆರಿ ಮನೆಯಿಂದ ಹೆರ್ಕೋಬೇಕು ನೋಡ್ರಿ. ಚಲೋ ತಂಗೆ ಹಿಂಗೆ ಹೆರಿದು ಬಿಡ್ರಿ ಫ್ರೆಂಡ್ಸ್. ನೋಡ್ರಿ ಮಾವಿನಕಾಯಿ ಹೆರ್ಕೊಂಡು ಕೂಡಲೇ ಹಿಂಗೆ ಹಾಕದ್ ನೋಡ್ರಿ. ನಾ ಇಲ್ಲೇ 5 ಹಸಿ ಮಾವಿನಕಾಯಿ ತೊಗೊಂಡೇನಿ ರೀ, ಅವನ್ನೆಲ್ಲ ಹಿಂಗೆ ಹೆರ್ಕೊಂಡೇನಿ ನೋಡ್ರಿ. ಈಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಒಳಗೆ ನೀರು ಇಟ್ಕೋಬೇಕ್ರಿ. ನೀರು ಚಲೋ ತಂಗೆ ಕುದಿಬೇಕ್ರಿ ಫ್ರೆಂಡ್ಸ್. ಈ ರೀತಿ ನೀರೆಲ್ಲ ಕುದಿಬೇಕು ನೋಡ್ರಿ. ಆವಾಗ ತುರಿದಿಟ್ಕೊಂಡಿರೋ ಈ ಮಾವಿನಕಾಯಿನ ಇದಕ್ಕೆ ಹಾಕೋಬೇಕ್ರಿ. ಮಾವಿನಕಾಯಿನ ಇದಕ್ಕೆ ಹಾಕಿ ಚಲೋ ತಂಗೆ ಕುದಿಸ್ಕೋಬೇಕು ನೋಡ್ರಿ. ಎಷ್ಟೊತ್ತಕ ಕುದಿಸ್ಕೋಬೇಕು ಅಂತಲೂ ಹೇಳ್ತೇನೆ ರೀ ಫ್ರೆಂಡ್ಸ್ ನಾನು ನಿಮ್ಗೆ. ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಯಾಗೂ ಮಾವಿನಕಾಯಿ ಸೀಸನ್ ಬಂದ್ರೆ ಈ ಗುಳಂಬ ಇದ್ದೇ ಇರ್ತೈತೆ ನೋಡ್ರಿ. ಇದು ಫ್ರಿಜ್ನಾಗ ಇಟ್ಕೊಂಡು ತಿಂದ್ರೆ 2 ದಿವಸ ಆದರೂ ಕೆಡೋದಿಲ್ರಿ, ಭಾಳ ಚಲೋ ಬರ್ತೈತ್ರಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಚಲೋ ತಂಗೆ ಕುದಿಸ್ಕೋಬೇಕ್ರಿ. ನೋಡ್ರಿ ಹಿಂಗೆ ಕೈಯಿಂದ ಹಿಚ್ಕಿದ್ರೆ ಸ್ಮ್ಯಾಶ್ ಆಗ್ಬೇಕ್ರಿ, ಅಲ್ಲಿವರೆಗೂ ಕುದಿಸ್ಕೊಡ್ರಿ. ಈಗ ನಮ್ದು ಕುದ್ದೈತ್ರಿ ಮಾವಿನಕಾಯಿನ ಗ್ಯಾಸ್ ಆಫ್ ಮಾಡ್ಕೋತೀನಿ ರೀ ನಾನೀಗ. ಗ್ಯಾಸ್ ಬಂದ್ ಮಾಡಿಬಿಟ್ಟ ಈ ರೀತಿ ಸೋಸ್ಕೋಬೇಕು ನೋಡ್ರಿ. ಒಂದು ಸಾಣಿಗೆಗೆ ಹಾಕಿ ಹಿಂಗೆ ಸೋಸ್ಕೋಬೇಕ್ರಿ. ಅಂದ್ರೆ ಅದು ನೀರೆಲ್ಲ ಹೋಗಬೇಕು ಅಂತ ಸೋಸೋದ್ರಿ. ಸೋಸ್ಕೊಂಡಿರೋ ಮಾವಿನಕಾಯಿನ ಈ ರೀತಿ ಒಂದು ಬೋಗಾನಿಗೆ ಹಾಕೋರಿ. ಹಾಕಿಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡ್ಬೇಕ್ರಿ. ಅದ ಚಮಚಿಲೇನ ಚಲೋ ತಂಗೆ ಕುದಿರ್ತೈತ್ರಿ ಫ್ರೆಂಡ್ಸ್, ಅದನ್ನೇನು ಭಾಳ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಚಮಚಿಲೆ ಚಲೋ ತಂಗೆ ಮಿಕ್ಸ್ ಮಾಡ್ರೆ ಪೇಸ್ಟ್ ರೀತಿ ಆಕೈತೆ ನೋಡ್ರಿ. ಮಾಡ್ಕೊಂಡು ಮತ್ತೆ ಗ್ಯಾಸ್ ಮೇಲೆ ಇಡ್ಬೇಕ್ರಿ ನಾವು ಇದನ್ನು. ಈಗ ಇದಕ್ಕೆ ಬೆಲ್ಲ ಸೇರಿಸ್ಕೋಬೇಕ್ರಿ. ಚಲೋ ತಂಗೆ ಸಣ್ಣಂಗೆ ಕಟ್ಟರೆ ಮಾಡ್ಕೋರಿ, ಇಲ್ಲಾರ ಸಣ್ಣಂಗೆ ಜಜ್ಕೋರಿ. ನಾ ಇಲ್ಲಿ ಒಂದು 5 ಹಸಿ ಮಾವಿನಕಾಯಿಗೆ ಒಂದು 500 ಗ್ರಾಮ್ನಷ್ಟು ಬೆಲ್ಲ ಹಾಕ್ಕೊಂಡೇನ್ರಿ. ನಿಮಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕಂದ್ರೆ ನೀವು ಜಾಸ್ತಿ ಹಾಕೋಬಹುದ್ರಿ. ಇದು ಮಾವಿನಕಾಯಿ ಗುಳಂಬ ಹೆಂಗೆ ಇರ್ತೈತಿ ಅಂದ್ರನ್ರಿ, ಹುಳಿನೂ ಇರ್ತೈತ್ರಿ, ಸಿಹಿನೂ ಇರ್ತೈತ್ರಿ. ತಿನ್ನಕ್ಕಂತೂ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರ್ತೈತಿ ನೋಡ್ರಿ. ಒಂದ್ಸಲ ನೀವು ಮನ್ಯಾಗ ಮಾಡಿಕೊಡ್ರಿ ಫ್ರೆಂಡ್ಸ್ ಎಲ್ಲರಿಗೂ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ. ಈ ಬೆಲ್ಲ ಹಾಕಿಬಿಟ್ಟು ಚಲೋ ತಂಗೆ ಹಿಂಗೆ ಮಿಕ್ಸ್ ಮಾಡಿ ಗ್ಯಾಸ್ ಮೇಲೆ ಕುದಿಯಾಕಿಡ್ಬೇಕ್ರಿ. ಬೆಲ್ಲ ಎಲ್ಲ ಕರಗುವವರೆಗೂ ಚಲೋ ತಂಗೆ ಕುದಿಬೇಕು ನೋಡ್ರಿ. ಇದು ಅಂದ್ರೆ ನಮ್ಮ ಗುಳಂಬ ಚಲೋ ಹತ್ತೈತ್ರಿ. ಮತ್ತು 2 ದಿವಸ ಇಟ್ರು ಕೆಡೋದಿಲ್ರಿ ಫ್ರೆಂಡ್ಸ್. ನೀವು ಫ್ರಿಜ್ದಾಗ ಇಟ್ರೆ ಅಂತೂ ಭಾಳ ಚಲೋ ಬರ್ತೈತಿ, ಕಡ್ಯಾಕ ಇಟ್ರೆ ಸ್ವಲ್ಪ ಕೆಡ್ತೈತಿ. ಫ್ರಿಜ್ದಾಗ ಇಟ್ಕೊಂಡು ತಿನ್ನಿರಿ 2 ದಿವಸ ಬೇಕಾದರೂ.
ಇಟ್ಟು ತಿನ್ಬೋದು ನೋಡ್ರಿ. ಇದು ಭಾಳ ದಿವ್ಸ ಉಳಿಯೋದೇ ಇಲ್ರಿ, ಆಗ ಖಾಲಿ ಆಗ್ತೈತ್ರಿ. ಅಷ್ಟು ರುಚಿ ಇರ್ತೈತ್ರಿ ನಮ್ಮ ಗುಳಂಬು. ನೋಡ್ರಿ ಹಿಂಗೆ ಚಲೋ ಹೊತ್ತಂಗೆ ಕುದಿಬೇಕು ನೋಡ್ರಿ ಇದು. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ರೀ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಾಕಷ್ಟು ರೆಸಿಪಿಗಳದಾವ್ರಿ ಫ್ರೆಂಡ್ಸ್. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಆಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮ್ಗೆ ಮೊದಲಿಗೆ ಬರ್ತೈತ್ರಿ. ನೀವು ಮೊದಲ ನೋಡ್ಕೋಬೋದು ನೋಡ್ರಿ. ಮತ್ತು ವಿಡಿಯೋ ಮಧ್ಯದಾಗ ಬರುವಂಥ ಯಾಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ನೀವು ಸ್ಕಿಪ್ ಮಾಡ್ದೆ ನೋಡ್ರೆ ನಂಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕ್ರಿ. ಮಾವಿನಕಾಯಿ ಹುಳಿ ಇರೋದ್ರಿಂದ ಮತ್ತು ಸಿಹಿ 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 ಪದಾರ್ಥ ಯಾವುದೋ ಮಾಡೋದಾದರೂ ನೀವು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಅದರ ರುಚಿನ ಬೇರೆ ರೀ. ಭಾಳ ಅಂದ್ರೆ ಭಾಳ ಚಲೋ ರುಚಿ ಕೊಡ್ತೈತೆ ನೋಡ್ರಿ. ಹಿಂಗೆ ನಮ್ಮ ಗುಳಂಬ ಚಲೋ ತಂಗೆ ಕುದಿಬೇಕ್ರಿ ಫ್ರೆಂಡ್ಸ್. ನಿಮಗೆ ಇನ್ನೂ ನಮ್ಮ ಉತ್ತರ ಕರ್ನಾಟಕದ ಯಾವುದಾದ್ರೂ ರೆಸಿಪಿ ಬೇಕಂದ್ರೆ ಕಮೆಂಟ್ ಹಾಕಿರಿ. ಸ್ವಲ್ಪ ಸಾಮಾನ್ದಾಗ ಸ್ವಲ್ಪ ಟೈಮ್ದಾಗ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ. ಈಗ ಇದಕ್ಕೆ ಸ್ವಲ್ಪ ಸಣ್ಣಗೆ ಜಜ್ಕೊಂಡು ಏಲಕ್ಕಿ ಪೌಡ್ರನ್ನೂ ಹಾಕ್ಕೊಡ್ರಿ. ನಾನು ಸ್ಕಿಪ್ ಆಗೈತೆ ರೀ ಫ್ರೆಂಡ್ಸ್, ಸಾರಿ. ಹಿಂಗೆ ಈ ರೀತಿ ಚಲೋ ತಂಗೆ ಕುದಿಬೇಕ್ರಿ. ಬೆಲ್ಲೆಲ್ಲ ಕರಗಬೇಕ್ರಿ. ಮ್ಯಾಲಿಂದ ಮೇಲೆ ಹಿಂಗೆ ಮಿಕ್ಸ್ ಮಾಡ್ಕೊತ ಇರ್ರಿ ಫ್ರೆಂಡ್ಸ್. ಅಂದ್ರೆ ಬೆಲ್ಲೆಲ್ಲ ಚಲೋ ತಂಗೆ ಲಘುನ ಕುದಿತೈತ್ರಿ. ಇನ್ನೇನು ರೆಡಿ ಆಗ್ತಾ ಬತ್ರಿ ನೋಡ್ರಿ. ಚಲೋ ತಂಗೆ ಕುದ್ದು ಯಾವ ಕಲರ್ ಬಂದೈತಿ ಅಂತ ನೋಡ್ರಿ ಫ್ರೆಂಡ್ಸ್. ಇಷ್ಟ ಆದ್ರೆ ಸಾಕ್ರಿ. ನಮ್ಮ ಗುಳಂಬ ರೆಡಿ ಆಯ್ತು ನೋಡ್ರಿ. ಈಗ ಒಂದು ಬೌಲ್ಗೆ ಹಾಕಿ ತೋರಿಸ್ತೀನಿ ರೀ ಹೆಂಗಾಗೈತಿ ಅಂತ. ಇದು ಆಹಾರನ ಈ ರೀತಿ ಗಟ್ಟಿ ಆಗ್ತೈತೆ ರೀ ಫ್ರೆಂಡ್ಸ್. ಚಪಾತಿ ಮೇಲೆ ಇದೊಂದು ಸ್ವಲ್ಪ ಗುಳಂಬ ಹಾಕಿ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ರೋಲ್ ಮಾಡ್ಕೊಂಡು ತಿಂದ್ರೆ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಹತ್ತೈತ್ರಿ. ಮತ್ತು ಬಿಸಿ ರೊಟ್ಟಿ ಇದು ಬ್ರೆಡ್ಡಿಗೂ ತುಂಬ ಚೆನ್ನಾಗಿ ಹತ್ತೈತ್ರಿ. ಜಾಮ್ ರೀತಿ ರೀ ಫ್ರೆಂಡ್ಸ್. ಇದು ಮ್ಯಾಂಗೋ ಜಾಮ್ ಅಂದರೂ ತಪ್ಪಾಗೋದಿಲ್ಲ ರೀ. ಸೂಪರ್ ಅಂದ್ರೆ ಸೂಪರ್ ಇರ್ತೈತ್ರಿ. ಒಂದ್ಸತಿ ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ತಿನ್ನಿರಿ. ಹೆಂಗೆ ಹತ್ತು ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನಿಮ್ಮ ಕಡೆ ಈ ರೀತಿ ಗುಳಂಬ ಮಾಡ್ತಿದ್ರು ನನಗೆ ಕಮೆಂಟ್ ಹಾಕಿರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಮಾವಿನಕಾಯಿ ಗುಳಂಬ ಅಂದ್ರೆ ಫೇಮಸ್ ನೋಡ್ರಿ. ಎಷ್ಟು ಚಂದ ಕಾಣಕತೈತಲ್ರಿ. ತಿನ್ನಕ್ಕೂ ಭಾಳ ರುಚಿ ಇರ್ತೈತ್ರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ ಫ್ರೆಂಡ್ಸ್.